ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೇ ಇದಂತೂ ಬೆಂಗಳೂರು ಎಲ್ಲ ಇದರೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಕೂತು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೇ ಈಗ ಡೈರಿ, ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರೋ ರೈತರೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. 20,000 ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ನಿಮ್ಮ 8 ಹಳ್ಳಿಲಿ ಬೆಂಗಳೂರು ಇಲ್ಲ, ನಿಮ್ಮ 8 ಹಳ್ಳಿದು 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ, it is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರೋ, ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಏನು ಬಿಸ್ನೆಸ್ ಇದು ನೀವು ಮಾಡಕ್ಕೆ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳವ್ರೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದರೆ ಆ ಕೆಲಸ ನಾವು ಮಾಡಿಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನನ್ನ ಇದು ನಾನು ಕಂಪ್ಲೀಟ್ ನಿಮ್ಮ ಮುಂದೆ ಇಡ್ತಕ್ಕಂಥದ್ದು. ಇಲ್ಲಿ ರೈತರ ಹಿತಾಸಕ್ತಿ ಇದೆಯೋ, ಸಾರ್ವಜನಿಕರ ಹಿತಾಸಕ್ತಿ ಇದೆಯೋ, ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಈ ಯೋಜನೆಯಿಂದ ಇದು ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಅವ್ರು ಹೇಳಿದ್ದಾರೆ, ದೇವೇಗೌಡರು ಬರ್ತಾರೋ, ಅಶೋಕ್ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ, ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಕೊಟ್ಬಿಟ್ಟವ್ರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ರೈತರ ಸೊಂಪಾಗಿರ್ತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ಕೆ ಮಾಡ್ಕೊಂಡಿದ್ದೀರಿ, ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆನಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಸಂವಿಧಾನದ ಆರ್ಟಿಕಲ್ 300A ಸ್ಪಷ್ಟವಾಗಿ ಹೇಳುತ್ತೆ, ಕಾನೂನಿನ ಅಧಿಕಾರವಿಲ್ಲದೆ ಯಾರನ್ನೂ ಅವರ ಆಸ್ತಿಯಿಂದ ವಂಚಿಸಲು ಸಾಧ್ಯವಿಲ್ಲ. ಕೋರ್ಟ್ಗೆ ಹೋಗ್ತಿರೋ ಹೋಗಿ, ಅಲ್ಲೋಗ್ತಿರೋ ಹೋಗಿ ಅಂತ ಹೇಳೋರೆ. ಆ ಕಾನೂನು ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇರಬೇಕು. ರೈತನ ಬೆವರನ್ನು ಸರ್ಕಾರದ ಆದಾಯವಾಗಿಸಲು ಅಲ್ಲ. ಇದು ಹಲವಾರು ತೀರ್ಪುಗಳು ಬಂದಿರತಕ್ಕಂಥದ್ದು. ಇಲ್ಲಿ ನೀರಾವರಿ ಕೃಷಿ ಭೂಮಿಗಳಿದೆ, ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ತರಕಾರಿ ಬೆಳೀತಾರೆ. ಇವತ್ತು ಆ ಕಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಓನ್ಲಿ ಬೆಂಗಳೂರಿನ ವೃದ್ಧಿರು ಹೋಗೋದು, ಅದರಲ್ಲಿ ಸ್ವಲ್ಪ ಜೋಳ ಬೆಳೀತಾ ಇದ್ದರು, ತೆಂಗಿನ ಗಿಡಗಳು ಬೆಳೆದಿದ್ರು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿವಿಟೀಸ್ ಇರಲಿಲ್ಲ.
ಈಗ ಯಾವೊಂದು ನಾವು ನೀರನ್ನು ಶುದ್ಧೀಕರಣ ಮಾಡಿ ಏನು ಬಿಡ್ತಾ ಇದ್ದೀವಿ ಬೈರ್ಮಂಗ್ಲಕ್ಕೆ, ಈಗ ಅಲ್ಲಿ ತರಕಾರಿನೂ ಬೆಳೀತಾರೆ, ಎಲ್ಲ ರೀತಿಯ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಂಥ ಒಂದು ನೀರಾವರಿ ಸೌಲಭ್ಯ ಇರತಕ್ಕಂಥ ಭೂಮಿನ ನೀವು ವಶಪಡಿಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ದೇಶ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಇಲ್ಲ, ಇಲ್ಲಿ ನೀರಾವರಿ ಸೌಲಭ್ಯಗಳ ಭೂಮಿ ನೀವು ಪಡೆದ್ರೆ ಅದಕ್ಕೆ ಪ್ಯಾರಲಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಕೊಡ್ತೀರಿ? ಇಲ್ಲಿ ಇರ್ತಕ್ಕಂಥ ಜನರ ಬದುಕನ್ನು ನೀವು ದಿವಾಳಿಗೆ ಮಾಡಿ ಏನು ಸಾಧನೆ ಮಾಡಬೇಕಿಲ್ಲಿ? ಇಲ್ಲಿ ಅದಷ್ಟೇ ಅಲ್ಲ, ಈಗ ನಿಮಗೆ 2 ಕೋಟ್ ಮಾಡ್ತೀನಿ ನಿಮಗೆ. ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸ್ಪಷ್ಟವಾದ ಆದೇಶ ಮಾಡ್ತಾರೆ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕಾಮೇಶ್ವರ ಸಿಂಗ್ ವಿಷಯದಲ್ಲಿ ಕಾನೂನಿನ ರೂಪ ಬಳಸಿ ಅದರ ನಿಜವಾದ ಉದ್ದೇಶವನ್ನು ಮರೆಮಾಚಲು ಸರ್ಕಾರಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಉದ್ದೇಶ ಎಂಬುದು ನ್ಯಾಯಾಲಯ ಪರಿಶೀಲಿಸಬಹುದಾದ ವಿಷಯ. ಇನ್ನು ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಸಿಂಗೂರ್ದು ಅಲ್ಲಿ ರೈತರ ಭೂಮಿ ವಶಪಡಿಸ್ಕೊಂಡಿದ್ದನ್ನು ವಾಪಸ್ ರೈತರಿಗೆ ಕೊಡ್ತಕ್ಕಂಥ ತೀರ್ಮಾನ ಆಗಿದೆ. ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದೆಂಥದ್ದು AI ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರಂತ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಇಲ್ಲಿ ನಮ್ಮ ರೈತರು ಅಲ್ಲಿ SLC ಓದಿರೋ ಹುಡುಗರು, 8ನೇ ಕ್ಲಾಸ್ ಓದಿರೋ ಹುಡುಗರಿಗೆ ಅಲ್ಲಿ ಯಾವ AI ಕೆಲಸ ಕೊಡಿಸ್ತಾರೆ? ಆ ಹೆಣ್ಮಕ್ಳ ಪರಿಸ್ಥಿತಿಗಳೇನಾಗಬೇಕು? ಕಷ್ಟಪಟ್ಟು ಜೀವನ ಮಾಡಿ ಇವತ್ತು ಹಾಲು ಕರೆದು ತರಕಾರಿ ಬೆಳೆದು ಜೀವನ ಮಾಡ್ತಾವ್ರಲ್ಲ ಹೆಣ್ಮಕ್ಳು, ಅವರೇನಾಗಬೇಕು? ಇನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯಾವಿದೆ ಇಲ್ಲಿ? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಇವರೇ ಹೇಳ್ತಾರೆ, ವಾಣಿಜ್ಯ ಲಾಭದ ಉಪಯೋಗಕ್ಕಾಗಿ ಅಂತಾರೆ. ಇದು ರೈತರಿಗೆ ಮಾಡ್ತಿರೋ ಮೋಸವು ಸಿದ್ದರಾಮಯ್ಯನವರೇ. ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ದೀರಿ? ಹಿಂದಿಂದು ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿದೆ. ಯಾವುದು? ನೈಸ್ ಕಂಪನಿ. ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನ ಅವ್ರು ತಗೊಂಡಿದ್ದು. ಆಮೇಲೆ ಅವರು ಡೆಲ್ಲಿಗೆ ಹೋದ ಮೇಲೆ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬದಲಾವಣೆ ಮಾಡಿ ಸರ್ಕಾರದ ಆದೇಶಗಳನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ನೀವು. ಇವರೇ ಇದ್ರಲ್ಲ ಗ್ರೇಟ್ ಲೀಡ್ರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋರು. ಈಗ ಇದು ಗ್ಯಾರಂಟಿ ಕೊಡೋರು. ಅದೆಂಥದ್ದು ಬೈಯಪ್ಪ, ಅದು ಯಾವುದಪ್ಪ ಅದು BMI CPA ಚೇರ್ಮನ್ ಇವರೇ. ಬೆಂಗಳೂರಿನಿಂದ ಮೈಸೂರವರೆಗೂ ಒಂದು ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿ BMI CPAಗೆ ಏನು ಮಾಡಿದ್ರಿ? ಈಗೇನು ನಡೀತಾ ಇದೆ ಅಲ್ಲಿ? ಕೋರ್ಟ್ ಆದೇಶಗಳಾಯಿತು. ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆ ರೆಡಿನೂ ಆಗೋಯ್ತು. ಇನ್ನೂ ಎಷ್ಟು ದಿವಸ ಬೇಕು ನೀವು ಆ ರೈತರ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಿ ಅಂತ ಹೇಳಿದ್ರಲ್ಲ, ಸ್ಕ್ರ್ಯಾಪ್ ಮಾಡಿ ನೈಸ್ ರೋಡ್ನ ಅಂತ ಹೇಳಿ. ಮೊನ್ನೆ ಪಾಪ ಶಾಸಕರನ್ನು ಕೂರಿಸ್ಕೊಂಡು ಹೋಗ್ತಾರೆ, ಒರಿಸ್ಸಾದಿಂದ ಕರ್ಕೊಂಬಂದಿದ್ದೀರಲ್ಲ ಕೆಲವು ಅಲ್ಲಿ ರಾಜ್ಯಸಭಾ ಚುನಾವಣೆಗೆ ರಕ್ಷಣೆ ಕೊಟ್ಟು. ಅದೆಂಥದ್ದು ಏನು ಹೇಳ್ತೀರಿ ಅದಕ್ಕೆ? ಹಾಂ, ಕರ್ಕೊಂಬಂದಿದ್ರಲ್ಲ ಇಲ್ಲೆಲ್ಲರೂ. ಅದೇ ಇದೇ ಏಗಲ್ಟನ್ನಲ್ಲೇ ಇಟ್ಟಿದ್ರು, ವಂಡ್ರಲ್ಲದಲ್ಲಿ. ಅಲ್ಲಿ ಯಾರು ಶಾಸಕರೊಬ್ಬನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅಪ್ ಟು ವಂಡ್ರಲ್ಲವರಿಗೆ. ಈ ಕಡೆದು ನಂದೆ, ಆ ಕಡೆದು ನಂದೆ ಹೇಳ್ಕೊಂಡು ಹೋದ್ರಲ್ಲ ಶಾಸಕರಿಗೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.